ರೇಖಾ ಲಕ್ಷ್ಮಣ್ ಅರ್ಪಿಸುವ ಕಾನೂನಿನ ಕಣ್ಣು ಸಂಚಿಕೆಗೆ ತಮಗೆ ಸ್ವಾಗತ. ಈ ದಿನದ ವಿಷಯವು ಭೂಮಿಯನ್ನು, ಅದರಲ್ಲೂ ವ್ಯವಸಾಯ ಫಲವದ್ಭರಿತವಾದ ಭೂಮಿಯನ್ನು ಸರ್ಕಾರವು ಭೂಸ್ವಾಧೀನಪಡಿಸಿಕೊಳ್ಳಬೇಕಾದರೆ ಕೆಲವು ನಿಯಮಗಳನ್ನು ಪಾಲಿಸಬೇಕೆಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಕೋಲ್ಕತ್ತಾ ಮುನಿಸಿಪಲ್ ಕಾರ್ಪೊರೇಷನ್ ಮತ್ತೊಬ್ಬರು ವಿರುದ್ಧ ಬಿಮಲ್ ಕುಮಾರ್ ಶಹಾ ಮತ್ತು ಇತರರು ಇವರ ಪ್ರಕರಣದಲ್ಲಿ ದಿನಾಂಕ 16/5/2024 ತೀರ್ಪನ್ನಿತ್ತಿದೆ. ಅದರಲ್ಲಿ ಸರ್ವೋಚ್ಚ ನ್ಯಾಯಾಲಯವು acquiring private property without due process is invalid. Under Article 300A of the Constitution, the government must protect 7 procedural rights for landowners. ಅಂದರೆ ಅದರಲ್ಲಿ ನೋಟಿಸ್, ಆಪರ್ಚುನಿಟಿ ಟು ಬಿ ಹಿಯರಿಂಗ್, ಸ್ಟೇಟ್ಮೆಂಟ್ ಆಫ್ ರೀಸನ್ಸ್, ಇನ್ಕ್ವೈರಿ ಫಾರ್ ಎ ಪಬ್ಲಿಕ್ ಪರ್ಪಸ್, ಕಾಂಪನ್ಸೇಷನ್, ಎಫಿಷಿಯೆಂಟ್ ಕನ್ಕ್ಲೂಷನ್ ಆ್ಯಂಡ್ ರೆಸ್ಟಿಟ್ಯೂಷನ್ ಎಂದು 7 ಷರತ್ತುಗಳನ್ನು ವಿಧಿಸಿದೆ. ಅದರಲ್ಲಿ ಒಂದು ಮುಖ್ಯವಾದದ್ದು ಏನೆಂದರೆ, ರೈತರು ಸಲ್ಲಿಸಿರುವ ಕೋರಿಕೆಯನ್ನು ಪರಿಶೀಲಿಸುವುದು. ಅವರ ಕೋರಿಕೆಯನ್ನು ಪರಿಶೀಲಿಸಿ ಅದನ್ನು ಮನಪೂರ್ವಕವಾಗಿ ಪರಿಶೀಲಿಸಬೇಕು. ಇದೊಂದು ಖಾಲಿ ಕಾಟಾಚಾರಕ್ಕೆ ಅನುಸರಿಸಿದ ಕ್ರಮವಾಗಿರಬಾರದು. ಅಂದರೆ ಇಟ್ ಶುಡ್ ನಾಟ್ ಬಿ ಆ್ಯನ್ ಎಂಪ್ಟಿ ಫಾರ್ಮ್ಯಾಲಿಟಿ ಎಂದು ಸರ್ವೋಚ್ಚ ನ್ಯಾಯಾಲಯವು ಮೇಲ್ಕಂಡ ಪ್ರಕರಣದಲ್ಲಿ ತಿಳಿಸಿದೆ. ಆದುದರಿಂದ ಬಿಡದಿಯ ಕೃಷಿ ಜಮೀನು ಸ್ವಾಧೀನ ಕೈ ಬಿಡುವ ಬಗ್ಗೆ ಯೋಚಿಸುವುದು ಅತ್ಯವಶ್ಯಕ. ಈ ಕುರಿತು ಕನ್ನಡದ ಮಣ್ಣ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಬಿಡದಿ ರೈತಾಪಿ ಮಕ್ಕಳ ಪ್ರಾರ್ಥನೆ ಜಯಬೇರಿಯಾಗಿ ಕೃಷಿ ಭೂಮಿ ಉಳಿಯಲೆಂದು ಹರಸಿ ಈ ದಿನದ ಅತ್ಯವಶ್ಯಕವಾದ ಕೋರಿಕೆಯಾಗಿರುತ್ತದೆ. ರೈತಾಪಿ ಕುಟುಂಬದ ಸರ್ಕಾರವು ಆಡಳಿತ ಚುಕ್ಕಾಣಿಯನ್ನು ಹಿಡಿದು ನಡೆಸುತ್ತಿದೆ. ಆದ್ದರಿಂದ ಈ ಬಗ್ಗೆ ಮಾನ್ಯ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು ಹಾಗೂ ದಿವಂಗತ ಶ್ರೀ ದೇವರಾಜ್ ಅರಸು ಅವರು ಈ ಹಿಂದೆ ಕೃಷಿಕ ವರ್ಗಕ್ಕೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನೀಡಿರುವ ಗೌರವ ಔದಾರ್ಯಗಳನ್ನು ಗಮನಿಸಿ ಬಿಡದಿ ರೈತ ವರ್ಗಕ್ಕೆ ನ್ಯಾಯ ಒದಗಿಸಲು ಪ್ರಾರ್ಥನೆ. ಏಕೆಂದರೆ ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿಯವರು ಹಾಗೂ ಶ್ರೀ ದೇವರಾಜ್ ಅರಸು ಅವರ ಧೀಮಂತ ಮುಂದಾಳತ್ವದಲ್ಲಿ ಉಳುವವನೇ ಭೂಮಾಲೀಕ ಎಂಬ ತತ್ವವನ್ನು ಸಾರಿ ಅದನ್ನು ಅನುಷ್ಠಾನಕ್ಕೆ ತಂದ ಕೀರ್ತಿ ಸಲ್ಲುತ್ತದೆ. ಈ ಕುರಿತು ಸರ್ಕಾರವನ್ನು ಎಲ್ಲ ಶಾಸಕರು, ಲೋಕಸಭಾ ರಾಜ್ಯಸಭಾ ಸದಸ್ಯರು ಒತ್ತಾಯಿಸುವುದು ಈಗಿನ ಅವಶ್ಯಕತೆಯಾಗಿರುತ್ತದೆ. ದಯಮಾಡಿ ಈ ಕುರಿತು ಸಂಬಂಧಪಟ್ಟ ವರ್ಗದವರೆಲ್ಲ ಗಮನ ಹರಿಸಿ ಕ್ರಮ ವಹಿಸುವುದು ಅತ್ಯವಶ್ಯಕ. ರಿಪಬ್ಲಿಕ್ ಕನ್ನಡ ಟಿವಿಯಲ್ಲಿ ಸಹ ಈ ಸಮಸ್ಯೆ ಕುರಿತು ಎಳೆಯಾಗಿ ಬರುತ್ತಿರುವುದು ಬಹಳ ಸಂತೋಷದ ಸಂಗತಿ. ಆ ಚಾನಲಲ್ಲಿ ಪ್ರತಿಯೊಂದು ಅಂಶವನ್ನು ವಿವರವಾಗಿ ತಿಳಿಸಿ ಭೂಮಾಲೀಕರ ಹೇಳಿಕೆಯನ್ನು ಪ್ರಚುರಪಡಿಸುತ್ತಿದೆ. ಆದುದರಿಂದ ಈ ಕುರಿತು ಕರ್ನಾಟಕದ ಜನತೆ ಬಿಡದಿ ರೈತಾಪಿ ಮಕ್ಕಳನ್ನು ಬೆಂಬಲಿಸಬೇಕೆಂದು ಮನವಿ. ಜೈ ಹಿಂದ್, ಜೈ ಕರ್ನಾಟಕ.
ಜೈ ಜವಾನ್ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್.